Your helmet's not on. Yeah, sir. All the way from India? Yeah. ಬ್ಯಾಂಗ್ಳೂರ್ ಟು ಲಂಡನ್. ಲಂಡನ್ ಇಸ್ ದ ಫೈನಲ್ ಡೆಸ್ಟಿನೇಷನ್. ಜೂಜು ಮುಕ್ತ ಕರ್ನಾಟಕ ಅಭಿಯಾನನ ಇಲ್ಲಿ ಇಟ್ಕೊಂತ ಇದ್ದೀನಿ. ಇದೆಲ್ಲ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗತ್ತ ಅಂತ. ಹಂಗೆ ನೀವು ಬೊಗಳೋರು ಬೊಗಳ್ತಾ ಇರಿ, ನಾವು ಮಾಡೋ ಕೆಲಸನ ಮಾಡ್ತಾ ಇರ್ತೀವಿ. ಮಾದಪ್ಪ ಮೆಚ್ಕೊಟ್ರೆ ಸಾಕು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ KKF, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಲಂಡನ್ನಿಂದ ಕಿತ್ತಡಿ ಕಿರಣ್ ಇವತ್ತು ವಿಡಿಯೋನ ಮಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಸ್ವಚ್ಛಂದವಾದ ಕಾರಣ ಯಾರು ಅಂತಂದರೆ ಕನ್ನಡಿಗರು. ಯಾಕೆ ಅಂತಂದರೆ ನಾನು ನನ್ನ ವೃತ್ತಿ ಜೊತೆಗೆ ಪ್ರವೃತ್ತಿನ ತಗೊಂಡು ಹೋಗಬೇಕಾದ್ರೆ ಈ ಪ್ರವೃತ್ತಿನಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಚಾಮರಾಜನಗರದಿಂದ ಶುರು ಮಾಡಿದಂಥ ನನ್ನ ಜರ್ನಿ ಹಳ್ಳಿಗಳಲ್ಲಿ ಸುತ್ತಾಡಿಕೊಂಡು ಅಲ್ಲಿಂದ ರಾಜ್ಯಗಳನ್ನ ಸುತ್ತಾಡಿಕೊಂಡು ಅದಾದಮೇಲೆ ಅಂತಾರಾಷ್ಟ್ರೀಯಕ್ಕೆ ಬಂದಂಥ ನನಗೆ ನೀವು ಕೊಟ್ಟಂಥ ಪ್ರೋತ್ಸಾಹ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ನಾನು ಯಾವತ್ತೂ ಆ ಒಂದು ವಿಚಾರಕ್ಕೆ ನಿಮ್ಗೆ ಋಣಿಯಾಗಿರಬೇಕು. ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ನ ಮಾಡಬೇಕಾದ್ರೆ ಅನ್ಕೋತಾ ಇದ್ದೆ ನನಗೆ ಸಪೋರ್ಟ್ ಸಿಗುತ್ತಾ ಅಂತ. ಆದರೆ ಒಂದೇ ಒಂದು ಮಾತ್ರ ನನ್ನಲ್ಲಿ ಒಂದು ಸ್ಟ್ರಾಂಗ್ ಇದ್ದಿದ್ದಂಥ ವಿಚಾರ ಕನ್ನಡ. ಒಂದು ಒಳ್ಳೆ ಉಚ್ಚಾರಣೆ ಮಾಡ್ತೀನಿ. ನನಗೆ ಯಾರಾದರೂ ನೀನು ಕನ್ನಡ ಚೆನ್ನಾಗಿ ಮಾತಾಡ್ತೀಯಾ ಅಂತಂದರೆ ನನಗೇನೋ ಒಂಥರ ಖುಷಿಯಾಗೋದು. ಯಾಕೆ ಅಂತಂದರೆ ನನ್ನ ಶಾಲೆ, ನಮ್ಮ ಊರು, ಹಳ್ಳಿ ಹೇಳ್ಕೊಟ್ಟಂಥ ಅಶುದ್ಧವಾದ ಕನ್ನಡ ಇವತ್ತು ಇಲ್ಲಿವರೆಗೂ ಕೂಡ ಕರ್ಕೊಂಬಂದಿದೆ. ಸೊ ಹಂಗಾಗಿ ಇಲ್ಲಿವರೆಗೂ ನೀವು ಕರ್ಕೊಂಬಂದ್ರಲ್ಲ, ಇಲ್ಲಿವರೆಗೂ ಕರ್ಕೊಂಬಂದಂಥ ಎಲ್ಲ ಕನ್ನಡದ ಹೃದಯಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಇವತ್ತಿನ ಜರ್ನಿ ನಮ್ಮದು ಲ್ಯಾಂಬೆತ್ ಅಂದರೆ ಲಂಡನ್ನಲ್ಲಿ ಇರ್ತಕ್ಕಂಥ ಲ್ಯಾಂಬೆತ್ನಲ್ಲಿ ಬಸವಣ್ಣ ಅವರ ಒಂದು ಸ್ಟ್ಯಾಚ್ಯೂ ಇದೆ, ಅಲ್ಲಿಗೆ ಹೋಗ್ತಾ ಇದೆ. ಲಂಡನ್ನಲ್ಲಿ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಕನ್ನಡಿಗರು ಬಸವಣ್ಣ ಅವರ ವಚನಗಳನ್ನು, ಅವರ ಒಂದು ಜೀವನ ಶೈಲಿನ ಇಲ್ಲಿ ಹೆಮ್ಮೆಯಿಂದ ಆ ಒಂದು ಪುತ್ಥಳಿನ ಸ್ಥಾಪನೆ ಮಾಡಿ ಇಲ್ಲಿನ ಜನಗಳಿಗೆ ಬಸವಣ್ಣ ಅಂತಂದರೆ ಯಾರು, ಕರ್ನಾಟಕ ಅಂತಂದರೆ ಏನು ಅನ್ನೋ ವಿಚಾರನ ಅಲ್ಲಿ ಒಂದು ಪುತ್ಥಳಿ ಸ್ಥಾಪನೆ ಮಾಡೋದ್ರ ಮುಖಾಂತರ ತೋರಿಸಿದ್ದಾರೆ. ಸೊ ಇವತ್ತು ನನ್ನ ಮೀಟಪ್ ಅಂದರೆ ಬೆಂಗಳೂರಿಂದ ಕರ್ನಾಟಕದಿಂದ ಲಂಡನ್ವರೆಗೂ ಬಂದಂಥ ಈ ಮೋಟೋ ವ್ಲಾಗ್ ಜರ್ನಿಯ ಒಂದು ಮೀಟಪ್ನ ನಾನು ಮಾಡ್ತಾ ಇರೋದು ಲಂಡನ್ನ ಬಸವಣ್ಣ ಅವರ ಸ್ಟ್ಯಾಚ್ಯೂ ಮುಂದ್ಗಡೆ. ಸೊ ಬನ್ನಿ ಸೀದಾ ಅಲ್ಲಿಗೆ ಹೋಗೋಣ. ಯಾವನೋ ಹೇಳ್ತಿದ್ನಂತೆ ಮಾಲ್ ಒಳಗಡೆ ಪಂಚೆ ಹಾಕೋ ಬಂದರೆ ಬಿಡಲ್ಲ ಅಂತ. ಲಂಡನಲ್ಲೇ ಪಂಚೆ ಹಾಕೊಂಡು ಓಡಾಡ್ತಾ ಇದ್ದೀನಿ ಗುರು ನಾನು. ನಮ್ಮ ಬೆಂಗಳೂರಲ್ಲಿ ಒಬ್ಬ ರೈತರು ಪಂಚೆ ಹಾಕೊಂಡು ಹೋಗಿದ್ದಕ್ಕೆ ಅವ್ರಿಗೆ ಮಾಲ್ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರಂತೆ. ಬ್ರದರ್, ಪಂಚೆ ಅನ್ನೋದು ನಮ್ಮ ಕಲ್ಚರಲ್ಲಿ ಇರ್ತಕ್ಕಂಥ ನಮ್ಮ ಗುರುತು. ಸೊ ಹೊರಗಡೆ ಎಲ್ಲ ನಮ್ಮನ್ನು ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತಂದರೆ ಆ ಮರ್ಯಾದೆ ಕೊಡ್ತಾ ಇರೋದು ನಮ್ಮ ಹತ್ರ ದುಡ್ಡು ಕಾಸಿದೆ ಅಂತಲ್ಲ, ನಮ್ಮ ಹತ್ರ ಕಲ್ಚರ್ ಇದೆ, ಸಂಸ್ಕೃತಿ ಇದೆ ಅಂತ. ಇಂಡಿಯಾ ಅನ್ನೋದು ಕಲ್ಚರ್ಗೆ ಹೆಸರುವಾಸಿಯಾಗಿದೆ. ಎಲ್ಲೋದ್ರೂ ಅಷ್ಟೇ ನಮ್ಮ ಕಲ್ಚರನ್ನು ಬಿಟ್ಕೊಡೋದು ಬೇಡ. ಎಸ್, ಆಬ್ವಿಯಸ್ಲಿ ನಾವು ಮಾಡರ್ನ್ ಆಗು ಇರಬೇಕು, ಬಟ್ ಅದೇ ಥರ ನಮ್ಮ ಕಲ್ಚರ್ನ ನಾವು ಬಿಟ್ಕೊಡದೆ ಹೋದಂಗೂ ಕೂಡ ಇರಬೇಕು. ಸೊ ಇದು ನನಗನ್ಸಿದ್ದು. ನಿಜವಾಗ್ಲೂ ಎಷ್ಟು ಹೆಮ್ಮೆ, ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಗರ್ವ ಆಗ್ತಿದೆ ಅಂತಂದರೆ ಕರ್ನಾಟಕದಿಂದ ಇಲ್ಲಿವರೆಗೂ ಬೈಕಲ್ಲಿ ಬಂದು ಇಲ್ಲಿ ಓಡಾಡ್ತಾ ಇದ್ದೀನಲ್ಲ ಅನ್ನೋದೊಂದೇ ಖುಷಿ. ಏನೋ ಒಂಥರ ಅದು ಬೇರೆ ಥರ ಫೀಲ್. ಅದು ಹೌದು, ನನಗೆ ಗೊತ್ತು ಇದೇನು ದೊಡ್ಡ ಸಾಧನೆ ಅಲ್ಲ, ಆದರೆ ನನ್ನ ಲೈಫ್ಗೆ ಇದೊಂದು ದೊಡ್ಡ ಮೈಲಿಗಲ್ಲು. ಸೊ ಈ ಒಂದು ಆ ಫೀಲ್ ಇದೆ ಗೊತ್ತಾ, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ. ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ನನ್ನ ಬಾಳಿಗಷ್ಟೇ ನಾನು ಪ್ರೌಡ್ ಮಾಡ್ತೀನಿ. ಟೋಟಲ್ ಇವಾಗ ನಾನು ಓಡಿಸ್ಕೊಬಂದಿರೋ ಕಿಲೋಮೀಟ್ರ್ ಎಷ್ಟು ಅಂತಂದರೆ 22,660 ಕಿಲೋಮೀಟ್ರ್ ಆಗಿದೆ ಇಲ್ಲಿವರೆಗೂ ಕೂಡ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ಸಾರ ಸಜ್ಜನರ ಸಂಘವದು ದೂರ ದುರ್ಜನರ ಸಂಘವದು ಬೇಡವಯ್ಯ. ಹಾವಾದರೇನು ವಿಷವೊಂದೇ, ದುರ್ಜನರ ಸಂಘವು ಸಿಂಗಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ ಅಂತ. ಬಸವಣ್ಣ ಅವರು ಹೇಳದೇ ಇರ್ತಕ್ಕಂಥ ವಿಚಾರಗಳಿಲ್ಲ. ಲೋಕ ಕಲ್ಯಾಣಕ್ಕಾಗಿ ಅವ್ರು ಮಾಡಿದಂಥ ಕ್ರಾಂತಿನೇ ಇಲ್ಲ. ಪ್ರಜಾಪ್ರಭುತ್ವದ ಕಾನ್ಸೆಪ್ಟನ್ನು ತಂದುಕೊಟ್ಟವ್ರು ಅವರು. ಮಹಿಳೆಯರಿಗೆ ಸಮಾನತೆಯನ್ನು ಕೊಡಬೇಕು, ಸಮಾನತೆ ಹಕ್ಕನ್ನು ಕೊಡಬೇಕು ಅಂತ ಹೇಳಿದವರು ಅವರು. ಅಸ್ಪೃಶ್ಯತೆನ ದೂರ ಮಾಡಬೇಕು ಅಂತ ಹೇಳಿದವರು ಅವರು. ಅಂಥ ಮಹಾನ್ ವ್ಯಕ್ತಿಯ ಪುತ್ಥಳಿನ ಇಲ್ಲಿ ಇಟ್ಟಿದ್ದಾರೆ ಅಂತಂದರೆ ಅದನ್ನು ನಾನು ನಮ್ಮ ಕರ್ನಾಟಕದಿಂದ ವೆಹಿಕಲ್ ಬಂದು ಅದನ್ನು ನೋಡ್ತಾ ಇದ್ದೀನಿ ಅಂತಂದರೆ ನಾನು ಎಷ್ಟೊಂದು ಅದೃಷ್ಟವಂತ ಹೇಳಿ ನೋಡೋಣ ನೀವೇ. ಲಿಟ್ರಲಿ ನೀವು ನಂಬಲ್ಲ, ನಾನು ಈ ರೈಡ್ನ ಶುರು ಮಾಡಿದ ತಕ್ಷಣ 50-60 DMs ಬಂದಿದ್ದಾವೆ. ರೀಸನ್ ಇಷ್ಟೇ, ಒಬ್ಬ ಕನ್ನಡದವನು ಲಂಡನ್ಗೆ ಬರ್ತಾ ಇದ್ದಾನೆ ಅಂತ ನಮ್ಮ ಲಂಡನಲ್ಲಿರ್ತಕ್ಕಂಥ ಕನ್ನಡಿಗರು ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಆಚರಣೆ ಮಾಡ್ತಾರೆ ಅಂತಂದ್ಬಿಟ್ಟು ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಸೊ ಆ ಒಂದು ವಿಶ್ವಾಸಕ್ಕೆ ಪಾಪ ಅಷ್ಟು ಮೆಸೇಜ್ ಮಾಡಿ ಯಾವಾಗ ಬರ್ತೀರಾ ಬ್ರೋ, ಯಾವಾಗ ಬರ್ತೀರಾ, ಮತ್ತು ಇಲ್ಲಿ ಕನ್ನಡ ಸಂಘದವರು ಮತ್ತು ಸೊಸೈಟಿಯವರು ಅಷ್ಟು ಕಾಳಜಿ ವಹಿಸ್ಕೊಂಡು ನನ್ನನ್ನು ಕೇಳಿದ್ರು. ಸೊ ಹಂಗಾಗಿ ಒಂದು ಮೀಟಪ್ ಚೆನ್ನಾಗೇ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿ ಈ ಮೀಟಪ್ನ ಮಾಡ್ತಾಯಿದ್ದೀನಿ. ನಾನು ನಂಬೋದು ಮಾತ್ರ ಒಂದೇ ಒಂದು, ಮಾದೇಶ್ವರ
ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ಅಂದರೆ ಏನು ಗೊತ್ತಾ, ದೇವ್ರು ಇದಾನೋ ಇಲ್ವೋ ನಾನು ಅದನ್ನೆಲ್ಲ ಪ್ರಶ್ನೆನೇ ಮಾಡೋಕ್ಕೆ ಹೋಗಲ್ಲ. ಆದರೆ ದೇವ್ರು ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ. ಸೊ ನಾವೇನಾದರೂ ಕುಗ್ಗಿದಾಗ ಕೊರಗಿದಾಗ ಒಂದು ಎನರ್ಜಿ ಬೇಕು ಗೊತ್ತಾ, ಆ ಎನರ್ಜಿನೇ ದೇವರು. ನಾನು ಅದನ್ನು ಮಾದೇಶನ ರೂಪದಲ್ಲಿ ಕಾಣ್ತೀನಿ. ಹಲೋ ಸರ್, ಐ ಆಮ್ ನ್ಯೂ ಟು ಹಿಯರ್. ಗೂಗಲ್ ಮ್ಯಾಪ್ ಶೋಸ್ ಓನ್ಲಿ ದಿಸ್ ಲೊಕೇಶನ್. Go left. Okay. You want to go straight? Okay. Yeah, you want to go left? Yeah. Yeah, and you'll carry on. Oh. Okay, this will take you on to like Westminster. Okay. If you want to, yeah, by the same route. Okay. The same Go left. left and straight. And you go straight, yeah. Yes sir. Thank you. The final destination. London is the final destination. India to London, Bangalore to London. Oh wow. Yeah. That's a long trip, man. Yeah. 22,000 kilometers. So if you carry on, Yes sir. just around to the left, yeah. Yes sir. Yeah. Thank you sir. Thank you. Yeah. ನೋಡಿ ಬೀದಿಗಳು ಹೆಂಗಿದೆ ಅಂತ. ಇಲ್ಲಿ ಅದೆಷ್ಟೆಷ್ಟು ವರ್ಷದ ಮನೆಗಳು ಗೊತ್ತಿಲ್ಲ ಇವೆಲ್ಲ, ಬಟ್ ಅದ್ಭುತವಾಗಿದೆ. ಅಯ್ಯೋ ಬ್ಲಾಕ್ ಆಗೈತೆ ಸರ್. ಕ್ಯಾನ್ ಐ ಗೋ ಟು ಲ್ಯಾಂಬೆತ್? ಕ್ಯಾನ್ ಐ ಗೋ? Road's closed. ಲ್ಯಾಂಬೆತ್ ರೋಡ್ ಕ್ಲೋಸ್. The road's closed. Oh, Your yeah. helmet on? ಯಾ ಸರ್. ಯಾ Your helmet's not on. ಯಾ ಸರ್. Right, stop the bike. ಯಾ Put your helmet on. yes sir. Sorry. So what, don't apologise to me because I don't want you to have a crash. It pops off, you're going to die. But yes, the bridge is closed. Yeah, thank you sir. I'm not giving it a ticket. It's his life. If you don't even wear it, that's point. Points for that. I'm from India. You're not. Yeah. He has got a point. You can if you push it on a bicycle and go on the pavement, sir. Yeah, so the best way to go, sir, I would sir. advise you go in there. Yeah. You have to go Millbank, which is down there. Oh, okay. Down there, you'll cross that bridge. You'll get stuck here. Okay. They'll tell you to go around the back, and they'll probably tell you to go Vauxhall Street, and you can come off the side road. It's very hard today. Everyone's a bit everywhere. Okay. All right. Yeah, thank you sir. No worries. Just make sure you wear a helmet. ನೋಡಿ ಹೆಲ್ಮೆಟ್ ಸ್ಟ್ರ್ಯಾಪ್ ಆಗದೆ ಇದ್ದಿದ್ದಕ್ಕೆ ಕೇಳ್ತವ್ರೆ, ಹೊಡಿಯೋದೊಂದು ಬಾಕಿ ಪಾಪ. ಅಯ್ಯೋ ಇವತ್ತು ನಂದು ಲೇಟ್ ಆಗುತ್ತೆ, ಸಾರಿ ಲಂಡನ್ ಕನ್ನಡಿಗರೇ, ಬೇಜಾರು ಮಾಡ್ಕೊಂಬಿಡಿ. ನೋಡಿ ಇವತ್ತು ಯಾಕೋ ಗೊತ್ತಿಲ್ಲ, ಎಲ್ಲ ಕಡೆ ರೋಡ್ ಕ್ಲೋಸ್ ಆಗಿದೆ, ಹಂಗಾಗಿ ಇಷ್ಟೆಲ್ಲ ಕಷ್ಟ ಆಗ್ತಿದೆ ನನಗೆ ಬರೋಕ್ಕೆ. ಮೇ ಬಿ ಒಂದು 5-10 ನಿಮಿಷ ಲೇಟ್ ಆಗ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಅಂದರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ನಿನ್ನ ಸೇಫ್ಟಿ ನನಗೆ ಮುಖ್ಯ, ನಿನ್ನನ್ನು ನಾನು ಕಾಪಾಡಬೇಕಷ್ಟೇ. ನೋಡಿ ಒಂದು ಸ್ಟ್ರ್ಯಾಪ್ ಬಿಚ್ಚೋಗಿದ್ದದನ್ನು ನೋಡಿ, ಎಲ್ಲಿ ನಿನ್ನ ಸ್ಟ್ರ್ಯಾಪ್ ಬಿಚ್ಚೋಗೈತೆ ಹಾಕು ಅಂತಂದರು. ಸೊ ಇದು ನಿಜವಾಗಿ ಡ್ಯೂಟಿ ಮಾಡೋಂಥ ಜನಗಳ ಮೇಲೆ ಕಾಳಜಿ ಮಾಡ್ತಕ್ಕಂಥ ಪೊಲೀಸ್ ಅವರ ಲಕ್ಷಣ. ಇಲ್ಲೂ ಕ್ಲೋಸ್ ಆಗೈತಲ್ಲ ಗುರು, ಬರೋ ರೋಡ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಇಲ್ಲೇ ಇದೆ ಲೊಕೇಶನ್ನು, ಬಟ್ ಈ ರೋಡು ಕ್ಲೋಸ್ ಮಾಡಿ ಇಟ್ಕೊಂಬಿಟ್ಟವ್ರೆ. ಹಲೋ ಸರ್, ಗುಡ್ ಮಾರ್ನಿಂಗ್. Good morning. You okay? ಐ ಆಮ್ ಫ್ರಮ್ ಇಂಡಿಯಾ, coming by motorcycle. Here Basveshwara statue, Lambeth. I need to go here sir. You have to go round, yeah. Can't come down. Okay. You have to go follow it down here. Okay. Come back behind. And by that way? You're not going to get there right now. Yeah. 2 hours. No. Yeah, there's a protest on. Oh, protest. Maybe 2 hours time. Okay. Okay. Okay sir, thank you sir. Yeah, sorry. Yeah, okay sir. From India, did you say? Yes sir. All the way from India? Yeah. 22,000 kilometers from India. How long did that take? It will take 86th day today. 6 days. 86. 86? Yeah. From India all the way here? Yes. That's why I telling my people, I'm a blogger, YouTuber. I send my people were waiting there. Yesterday I fixed the location, meetup location. That's why they were waiting. And this Google map isn't not working properly, sir. Can you please give the permission here? No, you can't come down. Nothing's allowed. Only 100 meters, sir. No, it's all closed. Oh. Wait till it's open, but it's all closed. Okay, then I can park the bike here and can go by walk. You can't park it there.
You could park your bike somewhere and then walk down Yeah. if you want to park your bike. Not there. Okay. Here. No, no, it's not. That's double to two red. You can't park there. Okay. Find a road to park on. But can I go to here? You can walk, Yeah, walk, but not with not bike. with bike. Protest when closed, sir? Maybe 1-2 hours. 2 hours. Maybe 1 to 2, and then it will be open. Okay. Okay. Can I stay here for 5 minutes? I can call my friends. Can I stay here? No, because it's on a roundabout. It's too dangerous. Okay. Yeah, just drive down there and park up somewhere. There'll be a road down there, and then you call your friends and they can meet you. Okay. Give me 2 minutes, sir. I make call here. 2 minutes only. We can't really because if something was to happen, Yeah. so we told you to. But you're gonna have to. You know, we can't. No. I'm stay here only. Here only. Yeah. Can't buy, can't park there for long. Yeah. Come and take it. Yes, sir. Thank you, sir. Okay. ಥ್ಯಾಂಕ್ ಯು. ಪ್ರೊಟೆಸ್ಟ್ ನಡೀತಾ ಇದೆ, ಗಾಡಿ ಬಿಡೋಕ್ಕಾಗಲ್ಲ, ಬೇಕಾದ್ರೆ ಎಲ್ಲರೂ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗು ಅಂತ ಹೇಳ್ತವ್ರೆ. ಅಂದ್ರೆ ಒಳಗಡೆ ಗಾಡಿನೇ ಬಿಡೋರು ಅಂತ. ಹ್ಞೂ ಅದನ್ನೇ ಹೇಳ್ತವ್ರೆ ಅವರು. ನಾನು ಅದೇ ಇಲ್ಲೇ 200 ಮೀಟರ್ಸ್ ಅಂತ ಹೇಳಿದೆ, ಬಟ್ ಸ್ಟಿಲ್ ಅವರು ಇದು ಮಾಡ್ತಾ ಇಲ್ಲ. ಬೇರೆ ದಾರಿ ಏನಾದರೂ ಇದೆಯಾ ನೋಡಿ ಬ್ರೋ? ನಂದು ಇಂಟರ್ನೆಟ್ ಬೇರೆ ಯಾಕೋ ವರ್ಕ್ ಆಗ್ತಿಲ್ಲ, ಅದು ಒಂದು ಹಿಂಸೆ ಆಗೋಯ್ತು ಇವಾಗ. ಸಿಮ್ ತಗೊಂಡಿಲ್ಲ ನಾನು. ಅದೇ ಇಂಡಿಯಾದಕ್ಕೆ ರೀಚಾರ್ಜ್ ಮಾಡಿಸಿದ್ದೆ ನಾನು, ಇಂಟರ್ನ್ಯಾಷನಲ್ ರೀಚಾರ್ಜು. ದಿಢೀರಂತ ಯಾಕೋ ವರ್ಕ್ ಆಗ್ತಿಲ್ಲ. ಪೊಲೀಸ್ ಅವರನ್ನು ಎಷ್ಟೋ ಕೇಳ್ಕೊಂಡ್ವಿ, ಬಿಡ್ತಾ ಇಲ್ಲ. ಇನ್ನೊಂದು 100 ಮೀಟರ್ಸ್ಗೆ. ಅದಕ್ಕೆ ಇಲ್ಲೇ ಒಂಚೂರು ಮುಂದೆ ಹೋಗಿ ಅಟ್ಲೀಸ್ಟ್ ಸ್ಟ್ಯಾಚು ಮುಂದೇನಾದರೂ ಹೋಗೋಣ ಅಂತ. ಇಫ್ ಇನ್ ಕೇಸ್ ನಮ್ಮವ್ರು ಬಂದಿದ್ರೆ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಇವತ್ತೇ ಪ್ರೊಟೆಸ್ಟ್ ಮಾಡ್ಬೇಕಾ ನೀವು? ಇನ್ನೊಂದು 2 ದಿನ ಬಿಟ್ಟು ಮಾಡಿದ್ರೆ ಆಯ್ತಿರ್ಲಿಲ್ವಾ? ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರೋ ಆ ಭಗವಂತನ ಬೈದ್ರೆ. ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ ಗುರು. ನೋಡಿ, ಹೊರದೇಶಗಳಲ್ಲಿ ಒಂದು ಮೀಟಪ್ ಮಾಡ್ತೀವಿ ಅಂತಂದರೆ ಅಷ್ಟು ತಮಾಷೆ ಅಲ್ಲ, ಯಾಕಂದರೆ ಗೊತ್ತಿರಲ್ಲ ನಮಗೆ ಎಕ್ಸಾಕ್ಟ್ಲಿ ಏನೇನು ಆಗುತ್ತೆ ಅಂತ. ನೋಡಿ, ಬಸವೇಶ್ವರ ಅವ್ರದ್ದು ಸ್ಟ್ಯಾಚು ಕಾಣಿಸ್ತಾ ಇದೆ. ಆದರೆ ಏನು ಮಾಡೋಣ, ಆ ಕಡೆಗೆ ಹೋಗೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಪೊಲೀಸ್ ಇದ್ದಾರೆ ನೋಡಿ, ಇಲ್ಲಿದೆ ನಮ್ಮ ಬಸವಣ್ಣ ಅವರ ಸ್ಟ್ಯಾಚು. ಬ್ರೋ ನಮಸ್ತೆ. ಬಟ್ ಬೈಕ್ ತರ್ಬೋದಾ ಇಲ್ಲಿಗೆ? ಸಮಸ್ಯೆ ಅಷ್ಟೇ, ಹೇಳ್ಬೋದು ಬಿಡಿ. ಏನು ಸಮಸ್ಯೆ ನಡೆಯುತ್ತಾ? ನಡೆಯುತ್ತೆ. ಅದೇ ಏನು ಬಂದು ಕೇಳ್ತೀರಿ, ಥ್ಯಾಂಕ್ ಯು. ಲೇಟ್ ಆಯಿತು, ಸಾರಿ. ರೀಸನ್ ಏನು ಅಂದರೆ ರೋಡ್ ಬ್ಲಾಕ್ ಆಗಿತ್ತಲ್ಲ, ಅಲ್ಲೂ ಬಿಡಲಿಲ್ಲ ಇಲ್ಲೂ ಬಿಡಲಿಲ್ಲ, ಎಲ್ಲ ಕಡೆ ಬ್ಲಾಕ್ ಮಾಡಿದರು. ಪಾಪ ಇವ್ರು ಕರೆಕ್ಟಾಗಿ ಅಲ್ಲಿ ಸಿಕ್ಕಿದ್ರು. ಬ್ರೋ ನಮಸ್ತೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ವಾಗ್ದೇವಿ. ವಾವ್, ಎಂಥ ಹೆಸರು ನಿಮ್ಮದು? ಭರತ್. ಎಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು, ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಸೊ ನೋಡಿ, ನಾವಿವಾಗಿದ್ದೀವಿ ಲಂಡನ್ನ ಬಸವಣ್ಣ ಅವರ ಸ್ಟ್ಯಾಚು ಮುಂದ್ಗಡೆ. ಸೊ ನಮ್ಮ ಕನ್ನಡಿಗರು, ಲಂಡನ್ನಿನ ಹೆಮ್ಮೆಯ ಕನ್ನಡಿಗರು, ಇಷ್ಟು ಜನ ಬಂದಿರೋದು ನಿಜ ಖುಷಿ ಆಯಿತು. ಬ್ರೋ ಹಂಗೆ ನಿಮ್ಮ ಹೆಸರು ಹೇಳಿ ಬ್ರೋ? ವಿಶ್ವಾಸ ಅಂತ. ವಿಶ್ವಾಸ್. ಎಲ್ಲಿ? ಬೆಂಗಳೂರಿಂದ. ಇಷ್ಟು ಜನ ನೀವೆಲ್ಲರೂ ಕೂಡ ಬಂದಿರೋದಕ್ಕೆ ಥ್ಯಾಂಕ್ ಯು. ಜೊತೆಗೆ ನೋಡಿ, ನಮ್ಮವರು ಚೈನಾದವ್ರನ್ನ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದಾರೆ. ಬ್ರೋ ಯುವರ್ ನೇಮ್? ಬಾಶಿಫ್. ಯಾ, ಥ್ಯಾಂಕ್ ಯು ಫಾರ್ ಕಮಿಂಗ್. ಸೊ ಇಷ್ಟು ಜನ ಬಂದಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು. ನಾನು ಕೆಲವೊಂದು ಪ್ರಶ್ನೆ ಕೇಳಬೇಕು ಆ್ಯಕ್ಚುಲಿ. ನಿಮಗೆ ಲಂಡನ್ನಲ್ಲಿ ಇವಾಗ ಆಲ್ಮೋಸ್ಟ್ 1.5 ವರ್ಷದಿಂದ ಇದ್ದೀರಾ, 1 ವರ್ಷದಿಂದ ಎಲ್ಲರೂ ಇದ್ದೀರಾ ಅನ್ಕೊತೀನಿ. ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೆಂಗಿದೆ? ಚೆನ್ನಾಗಿದೆ. ಓಕೆನಾ? ವರ್ಕ್ ನೇಚರು ಅದೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯಾಕ್ಕೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ ಇದೆ ಅಂದರೆ, ನಾನೇನು ಕೇಳ್ತೀನಿ ಅಂದರೆ, ಏನು ನಮ್ಮಲ್ಲಿ ಒಂದು ಇಲ್ಲಿ ವಿಚಾರ, ಒಂದು ಒಳ್ಳೆ ವಿಚಾರನ ಅಡಾಪ್ಟ್ ಮಾಡ್ಕೊಬೋದು ವರ್ಕ್ ಇದರಲ್ಲಿ ಅನ್ನೋದಾದ್ರೆ ಏನು ಹೇಳ್ತೀರಾ? ಇಲ್ಲಿ ವರ್ಕ್ ಎಥಿಕ್ಸ್ ತುಂಬ ಚೆನ್ನಾಗಿದೆ. ಮೇಜರ್ ಆಗಿ ಇಲ್ಲಿ ಪೊಲ್ಯೂಷನ್ ಕಮ್ಮಿ, ಏರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ವರ್ಲ್ಡ್ ಕಂಪೇರ್ ಮಾಡಬೇಕು ಅಂದರೆ ಇಲ್ಲಿ 1.22 ಇದೆ ಏರ್ ಕ್ವಾಲಿಟಿ. ಡೆಲ್ಲಿಲೆಲ್ಲ 120, 140 ಇದೆ. ಏನು ಮಾಡಬೇಕು ಅಂದರೆ ಜನನೇ 350 ಒಂದೊಂದ್ಸಲಿ. ಕರ್ನಾಟಕ ಬೆಂಗಳೂರಲ್ಲಿ 130. ಸ್ವಲ್ಪ ಮಾಡ್ರೇಟ್. ಹೈಲಿ ಪೊಲ್ಯೂಟೆಡ್. ಬ್ಯಾಂಗ್ಳೂರ್ ಇಸ್ ಮಾಡ್ರೇಟ್. ಇಟ್ಸ್ ಲೋ. ಪೊಲ್ಯೂಷನ್ ಇಸ್ ಲೋ. ಸೊ ಗಾಳಿ ನಮಗೆ ಏನು ಅನ್ಸುತ್ತೆ, ನಮಗೆ ಉಸಿರಾಡ್ಬೇಕಾದ್ರೆ ಫೀಲ್ ಗಾಳಿ ಪ್ಯೂರಿಟಿ. ಎಸ್. ಸೊ ನಾವೇನು ಅರ್ಥ ಮಾಡ್ಕೋಬೇಕು, ನಮ್ಮ ಪರಿಸರ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ಅದು ನಂಬರ್ 1. ಅದೇನು ಅನ್ಸುತ್ತೆ ನಮಗೆ, ಖುಷಿ ಆಗುತ್ತೆ. ನೋಡಿ, ಈ ಥರ ನೋಡಿದ್ರೆ ಗ್ರಾಸು ಏನು ಚಂದ, ಚೆನ್ನಾಗಿರ್ಬೇಕು. ನಮ್ಮ ಪರಿಸರ ಚೆನ್ನಾಗಿದ್ರೆ ನಮ್ಗೆ ಇರಕ್ಕೂ ಖುಷಿ ಆಗುತ್ತೆ. ಎಸ್, ಎಕ್ಸಾಕ್ಟ್. ಇದು ಬಿಟ್ರೆ ಸಿಸ್ಟಮ್ ವೈಸ್ ಹೇಳೋದಾದ್ರೆ ಯಾವ್ದನ್ನ ಹೇಳ್ಬೋದು? ಹೆಲ್ತಿಗೆ ಫಸ್ಟ್ ಪ್ರಿಫರೆನ್ಸ್. ಹೆಲ್ತು. ಹೌದು. ಇಲ್ಲಿ ಕಂಪನಿಲಿ ಅಕಸ್ಮಾತ್ ನನಗೆ ಹುಷಾರಿಲ್ಲ ಅಂದ್ರೆ ಇಂಡಿಯಾದಲ್ಲ ರೀಸನ್ ಹಾಕೋ ಮೇಲ್ ಹಾಕೋ ಏನಿಲ್ಲ, ಅನ್ಲಿಮಿಟೆಡ್ ಸಿಕ್ ಲೀವ್ಸ್ ತಗೋಬಹುದು. ಪ್ರಾಡಕ್ಟ್ ಸರ್ಟಿಫಿಕೇಶನ್ ಕೊಟ್ಟರೆ ಮುಗೀತು, ಅವ್ರು ಏನೋ ನಿಮಗೆ ಕೇಳೋದಿಲ್ಲ. ಏನು ನಮ್ದ್ರಲ್ಲಾದ್ರೆ ಒಂದು 10 ದಿನ 11 ದಿನ ಅಂತ ಲೀವ್ ಇರುತ್ತೆ, ಸಿಕ್ ಲೀವ್ಸ್. ಇಲ್ಲಿ ಅನ್ಲಿಮಿಟೆಡ್.
ಮತ್ತೆ ಇನ್ನೊಂದೇನು ಅಂದ್ರೆ ಕೆಲಸದಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ. ಮ್ಯಾನೇಜ್ಮೆಂಟ್ ಬಂದ್ರೆ ನೀವು ಎಷ್ಟು ಗಂಟೆಗೆ ಬರ್ತಾನೆ, ಎಷ್ಟು ಗಂಟೆಗೆ ಹೋಗ್ತಾನೆ, ಎಷ್ಟು ಸಲ ಕಾಫಿಗೆ ಹೋಗ್ತಾನೆ, ಎಷ್ಟು ಪೀಗೆ ಹೋಗ್ತಾನೆ, ಈ ತರ ಮೈಕ್ರೋ ಮ್ಯಾನೇಜ್ಮೆಂಟ್ ಇಲ್ಲಿ ಮಾಡೋದಿಲ್ಲ. ಇಂಡಿಯಾದಲ್ಲಾದ್ರೆ ಮ್ಯಾನೇಜರು ಆ ಥರ ನೋಡ್ಕೊತಾರೆ. ಓಕೆ, ಇವ್ನು ಇಷ್ಟು ಬ್ರೇಕ್ ತಗೊಂತವನೆ, ಈ ತರ ಮಾಡ್ತಾವನೆ, ಇಷ್ಟು ಅವರ್ ಬರ್ತಾನೆ, ಇಷ್ಟು ಅವರ್ ಹೋಗ್ತಾನೆ, ಅದೆಲ್ಲ ಇಲ್ಲಿ ಮಾಡೋದಿಲ್ಲ. ಇಲ್ಲಿ ಏನಾಗುತ್ತೆ, ನೀನ್ ಕೊಟ್ಟಿರೋ ಕೆಲಸ ನೀನ್ ಫಿನಿಶ್ ಮಾಡು. ನೀನು ಅಲ್ಲಿ ಆಫೀಸಲ್ಲಿ ಇದ್ದಾದ್ರೂ ಮಾಡು, ಮನೆಗೆ ಹೋಗಿ ಒಟ್ಟು ಟಾಸ್ಕ್ ಕಂಪ್ಲೀಟ್ ಮಾಡು ಅಷ್ಟೇ. ಗೌರ್ಮೆಂಟ್ ಲೇಡೀಸಿಗೆ 2,000 ಕೊಡೋದನ್ನ ಇಲ್ಲಿ ಗೌರ್ಮೆಂಟ್ ಇಲ್ಲಿ ಸಿಸ್ಟಮ್ ತರ ಎಲ್ಲಾ ಜನಕ್ಕೂ ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ, ನೀವು ಹೈಟೆಕ್ ಇಂದ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಫ್ರೀ ಟ್ರೀಟ್ಮೆಂಟ್. ಪ್ರೆಗ್ನೆನ್ಸಿಗಾರ ಹೋಗ್ಬೋದು, ತಲೆನೋವಿಗಾರ ಹೋಗ್ಬೋದು, ಯಾವ್ದಕ್ಕಾರ ಹೋಗ್ಬೋದು, ಫ್ರೀ ಟ್ರೀಟ್ಮೆಂಟ್. ಇನ್ಶೂರೆನ್ಸ್ ಕಟ್ಟಿಸ್ಕೊಳ್ಳಿ. ಎಜುಕೇಶನ್ ಫ್ರೀ. ನೀವು ಯಾವುದು ಮಲ್ಯ ಮಗ ಓದಿದ್ರು ಅಷ್ಟೇನೆ, ಪ್ರೈಮ್ ಮಿನಿಸ್ಟರ್ ಮಗ ಓದಿದ್ರು ಅಷ್ಟೇನೆ ಫ್ರೀ. ಒಂದೇ ಎಜುಕೇಶನ್. ದುಡ್ಡಿರೋರ್ಗೆ ದೊಡ್ಡ ಎಜುಕೇಶನ್ ಅಲ್ಲ, ನೀವು ಯಾವ ಸ್ಕೂಲಿಗೆ ಬೇಕಾದ್ರೂ ಹೋಗಿ ಸೇರಿಸ್ಬೋದು. 15 years ಬಿಲೋ ಯಾರೇ ಸ್ಟೂಡೆಂಟ್ಸ್ ಇದ್ರು ಎಲ್ರಿಗೂ ಫ್ರೀ ಎಜುಕೇಶನ್, ಫ್ರೀ ಟ್ರಾನ್ಸ್ಪೋರ್ಟ್ ಆಲ್ ಓವರ್ ಲಂಡನ್, ಆಲ್ ಓವರ್ UK. ಆಮೇಲೆ ಇಲ್ಲಿ ಕಡಿಮೆ ದುಡಿಯೋರು ಕೂಡ 5 ಸ್ಟಾರ್ ಬಂದ್ಬಿಟ್ಟು ಕೂತ್ಕೊಂಡು ಊಟ ಮಾಡ್ಬೋದು, ಕಾಫಿ ಕುಡಿಬೋದು. ಬಿಕಾಸ್ ಯಾರು ಕಮ್ಮಿ ಮಿನಿಮಮ್ ಅವರಲ್ಲಿ ಏನು ದುಡಿತಾರೋ ಅವ್ರಿಗೂ ಮಿನಿಮಮ್ ಪೇಮೆಂಟ್ ಅಂತಂದ್ರೆ ಬಲ್ಕ್ ಆಗಿ ಬರುತ್ತೆ ಇಂಡಿಯಾ ಕಂಪೇರ್ ಮಾಡಿದ್ರೆ. ಬಟ್ ಇಂಡಿಯಾದಲ್ಲಿ ಎಕ್ಸಾಂಪಲ್ ಯಾರೋ ಗಾಡಿ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ದಿನಕ್ಕೆ 300 ರೂಪಾಯಿ ಕೂಲಿ ಕೊಡ್ತಾರೆ. ಬಟ್ ಇಲ್ಲಿ ಅವರ್ಗೆ ಲೆಕ್ಕ ಕಂಡ್ರೆ 1,000 ಮೇಲೆ ದುಡ್ಡು ಬರೋ ಥರ ಪೇಮೆಂಟ್ ಐತೆ, ಸಿಸ್ಟಮ್ ಆ ಥರ ಐತೆ. ಓಕೆ, ಸೊ ಈಗ ಇಷ್ಟೆಲ್ಲ ಆಯ್ತು. ಇವಾಗ ಇಲ್ಲಿ ಸಿಸ್ಟಮಿಂದ ನಾವೇನು ತಗೋಬೇಕು ಅನ್ನೋ ವಿಚಾರನ ನಾನು ನಿಮ್ಮಿಂದ, ಯಾಕಂದರೆ ನಾನು ನಿಮ್ಮನ್ನ ಏನು ಕೇಳ್ತಾ ಇದ್ದೀನಿ ಅಂದರೆ, ನಾನು ಬಂದು ಹೇಳೋದ್ರೆ ನಾನು ಜಸ್ಟ್ ಒಂದು ಮ್ಯಾಕ್ಸಿಮಮ್ ಏನು 3 ತಿಂಗಳ ಜರ್ನಿ ಅಷ್ಟೇ. ಅದು ಒಂದೊಂದು ಕಂಟ್ರಿನ 3 ದಿನದಲ್ಲಿ ಪಾಸ್ ಆಗಿದ್ದೀನಿ. ಬಟ್ ನೀವಿಲ್ಲಿ ಜೀವನ ಮಾಡಿದ್ದೀರಾ, ಸೊ ನಿಮಗೆ ಗೊತ್ತು ಇಲ್ಲಿ ರಿಯಾಲಿಟಿ ಏನು ಅಂತ. ಸೊ ಹಂಗಾಗಿ ನಾನು ನಿಮ್ಮಿಂದ ಒಂದು ಪಾಯಿಂಟ್ನ ನಾನು ಕಲಿಯೋದಕ್ಕೋಸ್ಕರ ಮತ್ತು ಜನಗಳಿಗೆ ತಿಳಿಸೋಕ್ಕೋಸ್ಕರ ಇದನ್ನು ಕೇಳಿದೆ. ಈಗ ಬರೋಣ, ಅಣ್ಣದೊಂದು ಮಾತಿದೆ, ಊರೂರು ತಿರುಗಿದ ಮೇಲೂ ನಮ್ಮೂರೇ ನಮಗೆ ಮೇಲೂ ಅಂತ. ಈಗ ಪ್ಲಸ್ ಪಾಯಿಂಟ್ ಹೇಳೋಣ, ನಮ್ಮೂರಲ್ಲಿ ಏನು ಪ್ಲಸ್ ಪಾಯಿಂಟ್ ಇದೆ ಅಂತ. ನೆಮ್ಮದಿಯಾಗಿರ್ಬೋದು ಅಲ್ವಾ ಮೇಯ್ನು. ತಿಂಡಿ ಎಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಕ್ಲಾಪ್ ಹೊಡೀರಿ. ಒಟ್ಟು ಏನೇ ನಾವು ಇಲ್ಲಿ ನನಗೆ ಅನ್ಸಿದ್ದೇನು ಗೊತ್ತಾ, ಇಷ್ಟೊಂದು 3 ತಿಂಗಳ ಎಕ್ಸ್ಪೀರಿಯನ್ಸಲ್ಲಿ ಇವ್ರು ಎಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇವೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದನ್ನು ಹಲ್ಲಗಳಿ ಅಂಥದ್ದೇನಿಲ್ಲ. ಆದರೆ ನಮ್ದು ಅದೊಂದು ಆ ಪ್ರೀತಿ ವಾತ್ಸಲ್ಯ ಅನ್ನೋದಿದೆ, ಆಮೇಲೆ ಅದೊಂದು ಫ್ಯಾಮಿಲಿ ಬಾಂಡಿಂಗ್ ಇದೆಯಲ್ಲ, ಮೇ ಬಿ ಅದೆಲ್ಲೋ ಹೋಗ್ತಿದೆ. ಮೇಯ್ನು ಊಟದಿಂದನೇ ಶುರು ಆಗುತ್ತೆ. ಈಗ ನಮ್ಮಮ್ಮ ಒಂದು ಅಡುಗೆ ಮಾಡಬೇಕಾದ್ರೆ ನನ್ನ ಮಗು ಹೊಟ್ಟೆ ತುಂಬ ತಿನ್ನಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಗೆ ಮಾಡೋದಿದೆ ಗೊತ್ತಾ, ಅದು ಇಲ್ಲೆಲ್ಲೋ ಕಡಿಮೆ ಅಂತ ನನಗನ್ಸುತ್ತೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಯಾವಾಗ ಊರಿಗೆ ಹೋಗಿ ಇಡ್ಲಿ ಸಾಂಬಾರು ಚಟ್ನಿ ತಿಂತೀನೋ ಅನ್ನೋಷ್ಟು ಫೀಲ್ ಆಗಿಬಿಟ್ಟಿದ್ದೀನಿ. ನಾನು ನಾಲ್ಗೆ ಸತ್ತೋಗ್ಬಿಟ್ಟಿದೆ, 7-8 kg ಇಳಿದೋಗ್ಬಿಟ್ಟಿದ್ದೀನಿ. ಬೈಕ್ ಓಡಿಸಲ್ಲ, ಇಲ್ಲಿ ಪಿಜ್ಜಾ ತಿಂದು ಆ ಲೆವೆಲ್ಗೆ ನನಗೊಂಥರ ಫ್ರಸ್ಟ್ರೇಟ್ ಆಗಿದೆ. ಆ್ಯಂಡ್ ಜೊತೆಗೆ ನೀವೆಲ್ಲರೂ ಕೂಡ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ ಇವತ್ತಿಲ್ಲಿ ಬಂದಿದ್ದೀರಲ್ಲ, ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್ ಹೇಳ್ಕೋಬೇಕು ಅಂತ ಇಷ್ಟಪಡ್ತೀನಿ. ನೀವು ನಮಗೆ ಮೀಟಪ್ ಕರೆದಿದ್ದು ನಮ್ಗೆ ಖುಷಿ. ಹಂಗೆ ಅಲ್ಲಿ ಬೆಂಗಳೂರಿಂದ ಬಂದಿದ್ದೀರಾ ಅಂದ್ರೆ ಅಯ್ಯೋ ಥ್ಯಾಂಕ್ ಯು ಜಾಮೂನ್ ಅಕ್ಕ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ಇದೆಲ್ಲ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಏನಕ್ಕೆ ಹೇಳಿ, ನಮ್ಮ ಊಟ ಇಲ್ಲಿ ಟೇಸ್ಟ್ ವೈಸ್ಗೆಲ್ಲ ಬಂದರೆ ತುಂಬ ಕಷ್ಟ ಇದೆ. ನನಗೆ ಆ ಪಿಜ್ಜಾ ಎಲ್ಲ ಪ್ರತಿ ಸಲ ಥ್ಯಾಂಕ್ ಯು. ಹ್ಯಾಪಿ ದೀಪಾವಳಿ ಅಂಡ್ ಥ್ಯಾಂಕ್ ಯು ಲಂಡನ್ಗೆ ಬಂದಿದ್ದಕ್ಕೆ, ನಮ್ಮ ಕರ್ನಾಟಕದ ಹೆಸರು ಇಲ್ಲಿವರೆಗೂ ತರೋದಕ್ಕೆ ಥ್ಯಾಂಕ್ ಯು. ಇನ್ನೊಂದು ನಾನು ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, 2 ವರ್ಷದಿಂದ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅನ್ನೋದೊಂದನ್ನು ಮಾಡ್ತಾ ಇದ್ದೀನಿ. ನೀವು ನೋಡಿದಿರಾ, ಈಗ ಇಲ್ಲೇ ಈವನ್ ಲಂಡನಲ್ಲೇ ಆಗಿರೋರು ಕಸಿನೋ ಜಾಸ್ತಿ ಮಾಡ್ತಾರೆ. ಥ್ಯಾಂಕ್ ಯು. ನಾನೀಗ ಈ ಜಾಗದಲ್ಲಿ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ದು ಅಭಿಯಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೈಡ್ ಏನು ಮಾಡಿದ್ದೀನೋ ಅದನ್ನು, ರೀಸನ್ ಏನು ಅಂತಂದರೆ, ನೀವು ನ್ಯೂಸಲ್ಲಿ ನೋಡಿರ್ಬೋದು ಎಷ್ಟು ಜನ ಯುವಕರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅಂತ. ಅದು ಗೊತ್ತಾಯ್ತಾ ಇಲ್ಲ. ಮೊದಲು ಕಾಲದಲ್ಲಿ ಎಲ್ಲ ಯುದ್ಧ ಮಾಡ್ತಿದ್ರು ದೇಶಕ್ಕೆ, ಇವತ್ತು ಯುದ್ಧ ಮಾಡೋಕ್ಕಾಗಲ್ಲ. ಹಂಗಾಗಿ ಹೊರದೇಶಗಳು ಮಾಡ್ತಿರೋ ಕುತಂತ್ರ ಜೊತೆಗೆ ನಮ್ಮವರು ಸೇರ್ಕೊಂಡು ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ನೀವೆಲ್ಲ ಅಂದರೆ ನಾನು ಅದೊಂದು ಬ್ಯಾನರ್ ಇಲ್ಲಿ ಹಿಡಿಬೋದಾ? ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅದಕ್ಕೆ? ಥ್ಯಾಂಕ್ ಯು. ಫ್ಲ್ಯಾಶ್ ಬ್ಯಾಕ್. ಸೊ ನಾನಿವಾಗ ಎಕ್ಸಾಕ್ಟಾಗಿ ಲಂಡನ್ನಲ್ಲಿ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ದು ಒಂದು ಬ್ಯಾನರನ್ನು ತೆಗ್ಸ್ಕೊಳಕ್ಕೆ ಬಂದಿದ್ದೆ. ಅಲ್ಲಿಂದ ನಾನು ಯಾಕೆ ಬ್ಯಾನರ್ ಹಿಡಿಲಿಲ್ಲ ಅಥವಾ ಬ್ಯಾನರ್ನ ನಾನು ಯಾಕೆ ತರಲಿಲ್ಲ ಅಂತಂದರೆ, ಫಸ್ಟು ಟೈಮು ನಾನು ಚೈನಾದಿಂದ ಪಾಸ್ ಆಗ್ತಿರೋದು. ಕೆಲವೊಂದು ಗುಮಾನಿ ಹೆಂಗಿತ್ತು, ಕೆಲವೊಂದು ವಿಚಾರ ಹೆಂಗಿತ್ತು ಅಂತಂದರೆ,
ಈ ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಚೈನಾದವರು ಇನ್ವೆಸ್ಟ್ ಮಾಡೋದು ಇಂಡಿಯಾದಲ್ಲಿ, ಅವರು ನಮ್ಮ ಜನಗಳನ್ನು ಈ ಥರ ಆಟ ಆಡಿಸ್ತಾರೆ ಅಂತ. ಅಂದರೆ ಹೆಂಗೆ ಒಂದು ಕಾಲದಲ್ಲಿ ನಮ್ಮ ಮೇಲೆ ಯುದ್ಧ ಮಾಡ್ತಾಯಿದ್ರು ಆ ಥರ ಈಗ ಯುದ್ಧ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಈ ಥರ ಬೆಟ್ಟಿಂಗ್ ಆ್ಯಪ್ಗಳನ್ನ ಬಿಟ್ಟು ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಏನು ರಿಸೋರ್ಸ್ ಇದೆಯೋ ಅದನ್ನು ಕಬಳಿಸ್ತಾರೆ, ಆ ದುಡ್ಡನ್ನು ಹೊಡಿತಾರೆ ಮತ್ತು ಯುವಕರುಗಳನ್ನ ಹಾಳು ಮಾಡ್ತಾರೆ ಅನ್ನೋ ಥರ. ಆಲ್ಮೋಸ್ಟ್ ಅದು ಹಂಗೆ ಇದೆ. ನನಗೇನಿತ್ತು ಅಂತಂದರೆ ಚೈನಾದಲ್ಲಿ ನಾನು ಎಂಟ್ರಿ ಆಗಬೇಕಾದ್ರೆ ಈ ಏನಾದರೂ ಬ್ಯಾನರ್ನ ನೋಡ್ತು ಅಂತಂದರೆ ಎಲ್ಲೋ ತೊಂದರೆ ಆಗ್ಬೋದು, ನಾನು ಬ್ಯಾನರ್ ಹಿಡಿಯೋದ್ರಿಂದ ನಮ್ಮ ಟೀಮಲ್ಲೆಲ್ಲ ಬಂದಿರೋರಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನೆಲ್ಲೂ ಕೂಡ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ದು ಬ್ಯಾನರ್ಸ್ಗಳನ್ನ ಹಿಡ್ದಿರಲಿಲ್ಲ. ಆದರೆ ನಾನೀಗ ಲಂಡನ್ಗೆ ಬಂದು ರೀಚ್ ಆಗಿಬಿಟ್ಟಿದ್ದೀನಿ. ಈಗ ನನಗೇನು ಟೆನ್ಷನ್ ಇಲ್ಲ, ಸಮಸ್ಯೆ ಇಲ್ಲ. ಹಂಗಾಗಿನೇ ಲಂಡನ್ನಲ್ಲಿ ಬಂದ್ಬಿಟ್ಟು ಒಂದು ಅಂಗಡಿನಲ್ಲಿ ಹುಡುಕಿ ಬ್ಯಾನರ್ ಶಾಪ್ನ ನೋಡಿ, ಇವರೆಲ್ಲ ಎಷ್ಟು ಸಖತ್ತಾಗಿ ಇಟ್ಕೊಂಡಿದ್ದಾರೆ ಅಂತ, ದೊಡ್ಡ ದೊಡ್ಡ ಅಂಗಡಿಗಳಾಯ್ತಾ. ಬಟ್ಟು ನೀವು ನಂಬಲ್ಲ, ನಾನು ಆ ಬ್ಯಾನರ್ನ ಪ್ರಿಂಟ್ ಹೊಡ್ಸೋಕ್ಕೆ ಟೋಟಲು 5,000 ರೂಪಾಯಿ ಅಂತಂದರೆ 50 ಪೌಂಡು ಖರ್ಚಾಗಿದೆ. ಸೊ ಅಲ್ಲಿದೆ ನೋಡಿ ಪಾಪ, ಅವ್ರು ನನಗೆ ವೀಡಿಯೋನೂ ಕೂಡ ಮಾಡ್ಕೊಳ್ಳೋಕ್ಕೆ ಫ್ರೀಯಾಗಿ ಬಿಟ್ಟರು. ಇಲ್ಲಿದೆ ನೋಡಿ, ನಾನು ಲಂಡನ್ನಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಇಲ್ಲಿ ಜಾಗೃತಿನ ಮೂಡಿಸ್ಬೇಕು. ಅಂದರೆ ಏನು ಗೊತ್ತಾ, ಸರ್ಕಾರದ ಗಮನನ ಸೆಳಿಬೇಕು. ಓಕೆ, ಸರ್ಕಾರಕ್ಕೆ ಗೊತ್ತಾಗಬೇಕು ಈ ಮ್ಯಾಟ್ರ್ ಇಷ್ಟೊಂದು ಸೀರಿಯಸ್ ಇದೆ ಅಂತ. ಸುಮಾರು ಜನ ನನ್ನ ಮೇಲೆ ಏನೋ ಆಪಾದನೆಗಳನ್ನು ಮಾಡಿದ್ದಾರೆ, ಬರೀ ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ದೇನೆ ಅಂತ. ಬ್ರದರ್, ನೀವೇನಾದ್ರು ಅಂದ್ಕೊಳ್ಳಿ, ನನಗೆ ನನ್ನ ದೇವರು ಮಾದೇಶ್ವರ ಇದ್ದಾನೆ, ಅವ್ನು ನನ್ನನ್ನು ನೋಡ್ತಾ ಇದ್ದಾನೆ. ನಾನೇನಾದರೂ ಹಂಗೆ ಮಾಡಿತ್ತು ಅಂತಂದರೆ ಅವ್ನು ನನಗೆ ಏನು ಮಾಡಬೇಕು ಅದನ್ನು ತಕ್ಕ ಶಿಕ್ಷೆ ಮಾಡ್ತಾನೆ. ಬಟ್ ನಾನು ನನ್ನ ಮನಸ್ಫೂರ್ತಿಯಾಗಿ ಏನಾದ್ರು ಒಂದು ಕೆಲಸ ಮಾಡ್ಕೊಂಡು ಈ ಕೆಲಸನೇ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾನು ಇಲ್ಲಿವರೆಗೂ ಬಂದು ನಿಂತಿರೋದು. ಅದಂತೂ ನನ್ನನ್ನು ಫಾಲೋ ಮಾಡಿರೋ ಜನಗಳಿಗಂತೂ ಗೊತ್ತು. ಮತ್ತು ಇದನ್ನು ಇಷ್ಟಕ್ಕೆ ನಿಲ್ಲಿಸ್ಬಿಡ್ತಾನೆ ಅಂತ ಅನ್ಕೊಬೋದು ನೀವು. ವಿಡಿಯೋ ಮಾಡಿ ನನ್ನ ಮೇಲೆ ಆಪಾದನೆ ಹಾಕ್ಬಿಟ್ರೆ ಇವನು ಹೆದರ್ಕೊಂಬಿಡ್ತಾನೆ ಅಂತ. ನಾನು ನನ್ನ ತೃಪ್ತಿಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ವರೆಗೂ ತಗೊಂಡು ಹೋಗ್ತೀನಿ. ಒಂದು ಊರಿಗೆ ಬಂದ ಮೇಲೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಓಕೆನಾ? ಆಲ್ರೆಡಿ ಏನೇನಿದೆ ಐಡಿಯಾ ಅವೆಲ್ಲ ನನ್ನ ತಲೆಯಲ್ಲಿದೆ. ನೀವು ನಮ್ಮ ಕಡೆ ಒಂದು ಮಾತಿದೆ, ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗತ್ತಾ ಅಂತ. ಹಂಗೆ ನೀವು ಬೊಗಳೋರು ಬೊಗಳ್ತಾ ಇರಿ, ನಾವು ಮಾಡೋ ಕೆಲಸನ ಮಾಡ್ತಾ ಇರ್ತೀವಿ. ಮಾದಪ್ಪ ಮೆಚ್ಚಿಕೊಟ್ರೆ ಸಾಕು. ಸೊ ಈಗ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ದು ಬ್ಯಾನರನ್ನು ಈಸ್ಕೊಂಡು ಹೊರಡ್ತೀನಿ. ನಾಳೆ ನನ್ನ ಮೀಟಪ್ ಇದೆಯಲ್ಲ, ಅಲ್ಲಿ ಹೋಗಿ ಇದನ್ನ ಹಿಡಿತೀನಿ. ಬೆಂಗಳೂರಿಂದ ಒಂದು ನಮ್ಮ ಕರ್ನಾಟಕದ ಬಾವುಟನ ತಂದಿದ್ದೆ. ನಾನು ರೈಡ್ನ ಎಲ್ಲಿ ಎಂಡ್ ಮಾಡ್ತೀನೋ ಅಲ್ಲಿ ಕೊಟ್ಟೋಗೋಣ ಅಂತ. ಸೊ ತುಂಬ ದೊಡ್ಡ ಸೈಜ್ ತಗೊಂಬಂದಿದ್ದೀನಿ. ಅದಕ್ಕಿಂತ ಖುಷಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಸೋ ಮಚ್. ತುಂಬ ಸಂತೋಷ. ನಾವು ಏನು ಗೊತ್ತಾ, ಮೋಟೋ ವ್ಲಾಗರ್ಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಇಷ್ಟ. ನೀವಾಗಲಿ, CK ಶ್ರೀಹರಿ ಆಗಲಿ, ಆಮೇಲೆ DV ಕನ್ನಡ ಆಗಲಿ, ಅಥವಾ ನಮ್ಮ ಇವನು ಬಿಗ್ ಬ್ಯಾಂಗ್ ಬೈಕ್, ಎಲ್ಲರನ್ನೂ ಸಪೋರ್ಟ್ ಮಾಡ್ತೀವಿ. ಸಖತ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ಇಟ್. ಗ್ರೇಟ್. ನಾನು ಅರ್ಧ ಇದಕ್ಕೆ ಬಂದಿದ್ದೀವಿ ಅಂತಂದ್ರೆ ದೀಪಾವಳಿ ಎಲ್ಲ ಪಕ್ಕಕ್ಕಿಟ್ಟು ಬೈಕು ನೀವು ಬರ್ತಾ ಇದ್ದೀರಾ, ಅದು ಕರ್ನಾಟಕ ತುಂಬ ಸ್ಪೆಷಲ್. ಮೊದಲು ಬಂದಿದ್ದಾರೆ ಆ್ಯಕ್ಚುಲಿ ಇವರು ಕಿಂಗ್ ರಿಚರ್ಡ್, ಮಂಜುನಾಥ್ ಅಂತ ನೀವು ಕೇಳಿರ್ಬೋದು. ತುಂಬಾ ವರ್ಷದ ಹಿಂದೆ ಎಲ್ಲ ಆಗ್ಲೇ ಬಂದು ಹೋಗಿದ್ದಾರೆ. ಬಟ್ ಅವ್ರೇನು ಯೂಟ್ಯೂಬ್ ಮಾಡಿಲ್ಲ. ಹೌದು, ನಾವು ಯೂಟ್ಯೂಬ್ ಮಾಡಿರೋದ್ರಿಂದ ಜಾಸ್ತಿ ಗೊತ್ತಾಗ್ತಿರ್ಬೋದು. ಬಟ್ ಅವರು ಫಸ್ಟ್ ಬಂದಿದ್ದಾರೆ. ಈಗ ಬಿಡಿ, ಈಗಿನ ಬೇರೆ ಲೆಕ್ಕ. ಅವಾಗೆಲ್ಲ ಅಷ್ಟೊಂದು ಅವ್ರು ಕಷ್ಟಪಟ್ಟು ಬಂದಿರೋದು ದೊಡ್ಡ ವಿಚಾರ. ಏನೋ ಅವರಾದಿದ್ರೆ ನಾವು ಇಲ್ಲಿವರೆಗೂ. ಸೊ ನೋಡಿ, ನಮ್ಮ ಜೋಗಿಯ ಯಾವ ಜಾಗಕ್ಕೆ ಬಂದಿದ್ದಾರೆ ಅಂತಂದರೆ, ನಮ್ಮ ಕರ್ನಾಟಕದ ಐಕಾನ್ ಬಸವಣ್ಣ, ಕಾಯಕವೇ ಕೈಲಾಸ ಅಂತ ಹೇಳಿದಂಥ ಬಸವಣ್ಣ ಅವರ ಸ್ಟ್ಯಾಚು ನಮ್ಮ ಲಂಡನ್ನಲ್ಲಿದೆ. ಸೊ ಲಂಡನ್ನಲ್ಲಿ ನಮ್ಮೆಲ್ಲ ಕನ್ನಡಿಗರು ಕೂಡ ಇಲ್ಲಿ ಬಂದು ಇಷ್ಟು ಖುಷಿಯಾಗಿ ನೀವು ನಿಂತಿರೋದು ಮತ್ತು ಇಷ್ಟು ಜನ ಸೇರಿಸೋದು ಒಂದು ಹೊರದೇಶದಲ್ಲಿ ಅಷ್ಟು ತಮಾಷೆ ಅಲ್ಲ. ನೀವೇನು ನಂಬಿಕೆ ಇಟ್ಕೊಂಡು ಬಂದರೂ ಅದಕ್ಕೆ ತುಂಬ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಜೊತೆಗೆ ಜೂಜು ಮುಕ್ತ ಕರ್ನಾಟಕ ಅಭಿಯಾನನ ಇಲ್ಲಿ ಇಟ್ಕೊತಾ ಇದ್ದೀನಿ. ರೀಸನ್ ಏನು ಅಂತಂದರೆ, ಕಾಯಕವೇ ಕೈಲಾಸ ಅಂತ ಹೇಳಿದವರು ಬಸವಣ್ಣ ಅವರು. ಆದರೆ ಇವತ್ತು ನಮ್ಮೂರಲ್ಲಿ ಕಾಯಕನ ಬಿಟ್ಟು ನೀವು ಜೂಜಾಡಿ ಅಂತ ಹೇಳ್ತಾರೋ ಯಾವುದೇ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಐಕಾನಿಕ್ ಜನಗಳು ಯಾರೇ ಆಗಿದ್ರು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಅದನ್ನು ನಂಬೇಡಿ, ಬಸವಣ್ಣವ್ರು ಏನು ಹೇಳಿದಾರೋ ಅದನ್ನು ನಂಬೋಣ. ಸೊ ಇವ್ರು ಇಷ್ಟು ಜನ ಇಲ್ಲಿ ಬಂದಿರೋದಕ್ಕೆ ರೀಸನ್ ಏನು ಅಂತಂದರೆ ಕೆಲಸಕ್ಕೋಸ್ಕರನೇ ಎಲ್ಲರೂ ಬಂದಿರೋದಲ್ಲ. ಸೊ ಆ ಕೆಲಸ ಅಷ್ಟೇ ನಮ್ಮನ್ನು ಕಾಪಾಡೋದೇ ಹೊರತು ಬೇರೆ ಏನೂ ಅಲ್ಲ ಅನ್ನೋದನ್ನು ಈ ಜಾಗದಲ್ಲಿ ನಾನು ಹೇಳಬೇಕಿತ್ತು. ಸೊ ಹಂಗಾಗಿ ಈ ಬ್ಯಾನರನ್ನು ಇಲ್ಲಿ ಇಳಿಸಿದ್ದೀನಿ.
ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಬೆರೆವೆ 100 ಜನರ ಕಲಿವೆ 4 ಭಾಷೆ ಉರಿಯುವುದೆನ್ನಾತ್ಮವು ಉಸಿರಿನ ಪಾದಿಯಲ್ಲಿ ಕನ್ನಡದಲ್ಲಿ ಅಂತ. ಅಂದ್ರೆ 100 ಜನ ಬೆರಿತೀನಿ, 4 ಭಾಷೆ ಕಲಿತೀನಿ, ಆದ್ರೆ ನನ್ನ ಎದೆಯ ಅಂತರಾಳದಿಂದ ಬರ್ತಕ್ಕಂಥ ಶಬ್ದ ತೃಪ್ತಿಯಿಂದ ಕನ್ನಡದಲ್ಲಿ ಬರುತ್ತೆ ಅಂತ. ಜೈ ಕರ್ನಾಟಕ ಮಾತೆ. ಸೊ ನೀವೆಲ್ಲ ಬಂದು ತುಂಬಾ ಖುಷಿ ಆಯ್ತು. ಅದು ಲಂಡನ್ ನಲ್ಲಿ ಇಷ್ಟು ಜನ ಕನ್ನಡಿಗರು ಬಂದು ಒಂದು ವೆಲ್ಕಮ್ ಮಾಡ್ಕೊಂಡು ನನ್ನನ್ನ ಏನೋ ಒಂದು ನಮ್ಮ ಹುಡುಗ ಬಂದಿದ್ದಾನೆ ಅಂತ ನೀವೆಲ್ಲರೂ ಬಂದ್ರಲ್ಲ, ನಿಮ್ಮ ಟೈಮ್ನ ಇಲ್ಲಿ ಇನ್ವೆಸ್ಟ್ ಮಾಡಿ, ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು.